ಎಲ್ರಿಗೂ ನಮಸ್ಕಾರ. ಇವತ್ತು ದಸರಯ್ಯಗಳ ಪುಣ್ಯಶ್ರೀ ವೀರಮ್ಮನ ತಿಥಿ. ಈಕೆ ಅಹಿಂಸೆಯನ್ನೇ ತನ್ನ ಜೀವನ ಮೌಲ್ಯವನ್ನಾಗಿಸಿಕೊಂಡು ಬದುಕಿದ ಶರಣ ದಸರಯ್ಯನ ಪತ್ನಿ. ಗುರುರಾಜ ಚಾರಿತ್ರದಲ್ಲಿ ಉಲ್ಲೇಖಗೊಂಡ ತೆರಕಣಾಂಬಿಯ ವೀರಮ್ಮ ಮತ್ತು ದೀಪದ ವೀರಮ್ಮರಿಂದ ಭಿನ್ನಳಾದ ಈಕೆಯ ಜೀವನದ ಬಗೆಗೆ ಅಷ್ಟೇನು ತಿಳಿದುಬಂದಿಲ್ಲ. ದಯವೇ ಧರ್ಮದ ಮೂಲ, ಜೀವಿಯ ನೋವೇ ಲಿಂಗದ ನೋವು ಎಂದು ಸರ್ವಭೂತ ಹಿತರ್ವತವನ್ನು ಹಿಡಿದು ಸಾಗಿದ ದಸರಯ್ಯನ ವ್ಯಕ್ತಿ ವೈಶಿಷ್ಟ್ಯಗಳನ್ನು ತನ್ನಲ್ಲಿ ಅಳವಡಿಸಿಕೊಂಡು ಸಾಗಿದ ಶಿವಾನುಭವಿ ಸಾತ್ವಿಕ ಶಿರೋಮಣಿ ವೀರಮ್ಮ. ಈಕೆಯ ಕಾಲ ಸುಮಾರು 1160. ವೀರಮ್ಮನ 5 ವಚನಗಳು ಸಿಕ್ಕಾವ. ಗುರು ಶಾಂತೇಶ್ವರ ಅವುಗಳ ಅಂಕಿತ. ಮನದ ಚಂಚಲತೆ, ಶರಣನ ನಿಲುವು, ವ್ರತನಿಷ್ಠೆ, ಪಾದೋದಕ ಪ್ರಸಾದ ಮಹತ್ವ ಅವುಗಳ ವಸ್ತು. ದುರುಳ ಕಾಮಿನಿಯರಿಗೆ ಎರಗುವ ಮನಸ್ಸನ್ನು ಹೊಲೆ ಮನಸ್ಸೆಂದು ಕರೆದ್ರ ಗುರುವಿಂಗೆ ಎರಗಿ ಎರಕಡರ್ತಾತನ ಗುರುಕರ ಜಾತನೆಂದು ಹೇಳ್ತಾಳೆ. ಉದರದ ನೆಲೆ, ಜನನ ಮರಣದ ನೆಲೆ, ಪರಂಜ್ಯೋತಿ ಸ್ವರೂಪನಾದ ಶಿವನ ನೆಲೆಗಳನ್ನು ಅರಿಯದೆ ತಾಯಿ ಸತ್ತ ತಬ್ಬಲಿಯಂತೆ ಹಲಬರಿಗೆ ಹಲ್ಲದೆರೆದು ಹಲಬರಿಗೆ ಬೋಧಿಸಿ ತನ್ನ ಉದರವ ಹೊರೆವ ಸಂದೇಹಿಗಳನ್ನು ಠೀಕಿಸ್ತಾಳೆ. ಚರಣಾಯುಧ ವೇಳೆಯನರಿಯುವಂತೆ ಭಕ್ತ ವ್ರತಹೀನನನ್ನು ಅರಿತು ಬೆರೆಯಲಾರ, ಬೆರೆತ್ರೆ ಅವನಿಗೆ ನರಕ ತಪ್ಪಿದ್ದಲ್ಲ ಎಂದು ವ್ರತನಿಷ್ಠೆಯನ್ನು ತೋರ್ತಾಳ. 2 ವಚನಗಳಲ್ಲಿ ಒಂದರಲ್ಲಿ ಏಕಾದಶ ಪ್ರಸಾದಗಳ ವಿವರ ಬಂದಿದ್ರ ಮತ್ತೊಂದರಲ್ಲಿ ದಶವಿಧ ಪಾದೋದಕದ ಮಹತ್ವವನ್ನು ವರ್ಣಿಸ್ತಾಳ. ಇಹಪರವೆಂಬ ಉಭಯದೊಳಗಿಲ್ಲದ ನಿರಾಲಯ ಸ್ಥಿತಿ ಶರಣನ ನಿಲುವು ಎಂದು ಇನ್ನೊಂದು ವಚನದಲ್ಲಿ ಹೇಳಾಳ. ನಿರೂಪಣೆ ನೇರವಾದುದು, ಭಾಷೆ ಸರಳವಾದುದು. ಧನ್ಯವಾದಗಳು. ಶರಣು ಶರಣಾರ್ಥಿ.